ಕ್ಯಾಪ್ಚರ್ ಅಂದರೆ ಈಗ FRS ಮಾಡುವಾಗ ಫೋಟೋ ಕ್ಯಾಪ್ಚರ್ ಆಗಲಿಲ್ಲ ಅಂತಂದರೆ ಏನು ಮಾಡ್ಬೇಕು ನೋಡಿರಿ. ಸೊ ಫಸ್ಟಿಗೆ ಇಲ್ಲಿ ಪ್ಲೇಸ್ಟೋರ್ಗೆ ಹೋಗ್ರಿ. ಪ್ಲೇಸ್ಟೋರ್ ಹೋಗ್ಬಿಟ್ಟು ನಮ್ಮ ಮೇನ್ 3 ಯಾವಪ್ಪ ಅಂತಂದರೆ ಇದು ಗೂಗಲ್ ಕ್ರೋಮ್ ಒಂದು, ನೆಕ್ಸ್ಟ್ ಇದು ಪೋಷನ್ ಟ್ರ್ಯಾಕರ್ ಒಂದು, ನೆಕ್ಸ್ಟ್ GPS ಕ್ಯಾಮ್ರಾ ಒಂದು. ಸೊ ಇದರಲ್ಲಿ ಏನು ಮಾಡ್ಬೇಕು ನೀವು ಫಸ್ಟ್ ಇದನ್ನು ಕ್ಲಿಕ್ ಮಾಡ್ಕೋರಿ. ಇಲ್ಲಿ ಬಾಜುಕ ಇಲ್ಲಿ ಅಪ್ಡೇಟ್ ಅಂತ ಬಂದಿರ್ತೈತಿ. ಇಲ್ಲಿ ಅಪ್ಡೇಟ್ ಅಂತ ಬಂದಿರ್ತೈತಿ, ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ಕೋರಿ. ಅದು ಅಪ್ಡೇಟ್ ಆಗ್ತದೆ. ನೆಕ್ಸ್ಟ್ ನೋಡಿರಿ, ಈಗ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಮಾಡಬೇಕು. ಇಲ್ಲಿ ಅಕಸ್ಮಾತ್ ಇಲ್ಲಿ ಅಪ್ಡೇಟ್ ಅಂತ ಬಂದಿತ್ತಂದ್ರೆ ಅಪ್ಡೇಟ್ ಮಾಡ್ಕೋರಿ, ಇಲ್ಲಿಲ್ಲ ಅಂದರೆ ಓಪನ್ ಅಂತನ್ರಿ ಡೈರೆಕ್ಟ್. ನೆಕ್ಸ್ಟ್ ಇಲ್ಲಿ ಗೂಗಲ್ ಇದು GPS ಕ್ಯಾಮ್ರಾ ಐತಲ್ಲ ರೀ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೋರಿ. ಇಲ್ಲಿ ಅಪ್ಡೇಟ್ ಅಂತ ಬಂದಿರ್ತೈತಿ, ಇದು ಬಂದಿಲ್ಲ ಇನ್ನಾಗ ಅಪ್ಡೇಟ್ ಮಾಡಿ ನಾನು ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದೆಲ್ಲ ಆದ ತಕ್ಷಣ ಇನ್ನೊಂದು ಹೇಳಿದ್ನಲ್ಲ ನಿಮ್ಗೆ, ಪ್ಲೇಸ್ಟೋರ್ ಒಳಗೆ ಹೋಗ್ಬಿಟ್ಟು ಇಲ್ಲಿ ಗೂಗಲ್ ಕ್ರೋಮ್ ಅಂತ ಇರ್ತದೆ, ಅಪ್ಡೇಟ್ ಕೊಟ್ಟಿದ್ದೀನಿ ನಾನು, ಇದು ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಇಲ್ಲಿ ಪರ್ಮಿಷನ್ಸ್ ಅಂತ ಇರ್ತದೆ, ಒಂದು ಒತ್ತು ಹಿಡೀರಿ. ಹಿಂಗೆ ಪೋಷನ್ ಟ್ರ್ಯಾಕರ್ ಆ್ಯಪ್ ಇರ್ತಲ್ಲ, ಇಲ್ಲಿ ಒತ್ತು ಹಿಡೀರಿ. ಒತ್ತು ಹಿಡ್ದು ಇಲ್ಲಿ ಐತೆ ನೋಡಿರಿ ಬಟನ್ ಸೈಜ್, ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೋರಿ. ಅದಲ್ಲ, ಈಗ ಒತ್ತು ಹಿಡೀರಿ, ಇಲ್ಲಿ ಐತೆ ನೋಡಿರಿ ಮೇಲೆ ಅನ್ಇನ್ಸ್ಟಾಲ್ ಮ್ಯಾಗ ಐತಲ್ಲ ಗುಂಡು ಬಟನ್, ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೋರಿ. ಆ್ಯಪ್ ಇನ್ ಫೋನ್ ಬರ್ತೈತಿ. ಇಲ್ಲಿ ನೋಡಿರಿ ನೋಟಿಫಿಕೇಶನ್ ಬ್ಲಾಕ್ ಹತ್ತೈತಿ, ಇದನ್ನು ಆನ್ ಮಾಡ್ಕೋರಿ. ಇದು ಆನ್ ಆಯ್ತು ರೀ. ನೆಕ್ಸ್ಟ್ ಮತ್ತೆ ಬ್ಯಾಕ್ ಹೋಗ್ರಿ. ಇಲ್ಲಿ ಪರ್ಮಿಷನ್ಸ್ ಹತ್ತಿರುತ್ತೆ, ಇಲ್ಲೆಲ್ಲ ಅಲೋ ಮಾಡಬೇಕು. ನೋಟಿಫಿಕೇಶನ್ ಅಲೋ ಐತಿ, ಕ್ಯಾಮ್ರಾ ಅಲೋ ಐತಿ, ಇದು ಅಲೋ ಓನ್ಲಿ ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಬ್ಯಾಕ್ ಹೋಗ್ರಿ, ಎಲ್ಲ ಅಲೋ ಮಾಡಬೇಕು. ಇಲ್ಲಿ ಲೊಕೇಶನ್ ಅಲೋ ಮಾಡಿರಿ. ಮತ್ತೆ ಬ್ಯಾಕ್ ಹೋಗ್ರಿ. ಮೈಕ್ರೋಫೋನ್ ಇದನ್ನು ಅಲೋ ಮಾಡ್ಕೋರಿ. ಮತ್ತೆ ಬ್ಯಾಕ್ ಹೋಗ್ರಿ. ಫೋಟೋಸ್ ಆ್ಯಂಡ್ ವೀಡಿಯೋಸ್ ಇದನ್ನು ಅಲೋ ಮಾಡ್ಕೋರಿ. ಇದಾಯ್ತು ರೀ, ಇದು ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ನೋಡಿರಿ, ಇದೇ ಥರ GPS ಕ್ಯಾಮ್ರಾದ್ದು ಇದನ್ನು ಒತ್ತು ಹಿಡೀರಿ. ಇಲ್ಲಿ ಮ್ಯಾಕ್ ಕ್ಲಿಕ್ ಮಾಡ್ಕೋರಿ, ಆ್ಯಪ್ ಇನ್ಫೋ ಬರ್ತೈತಿ. ಇಲ್ಲಿ ನೋಡಿರಿ, ಇದು ಬ್ಲಾಕ್ ಆಗೈತಿ, ಇದನ್ನು ಅಲೋ ಮಾಡ್ಕೋರಿ. ಇವೆಲ್ಲ ಪರ್ಮಿಷನ್ಸ್ ಎಲ್ಲ ಇಲ್ಲೇನು ಕಾಣತ್ತವಲ್ಲ ರೀ, ಇಲ್ಲಿ ಇವೆಲ್ಲ ಇದನ್ನೆಲ್ಲ ಅಲೋ ಮಾಡ್ಕೋಬೇಕು. ಬ್ಯಾಕ್ ಹೋಗ್ರಿ. ಕ್ಯಾಮ್ರಾ ಅಲೋ ಮಾಡ್ಕೋರಿ, ಬ್ಯಾಕ್ ಹೋಗ್ರಿ. ಲೊಕೇಶನ್ ಅಲೋ ಮಾಡ್ಕೋರಿ, ಬ್ಯಾಕ್ ಹೋಗ್ರಿ. ಮೈಕ್ರೋಫೋನ್ ಒಂದೇ ಆಪ್ಷನ್ ಮಾಡ್ಬೇಕು ರೀ, ಒಬ್ಬೊಬ್ರು ತಪ್ಪಿ 2 3 ಮಾಡತ್ತೀರಿ, ಒಂದೇ ಆಪ್ಷನ್ ಇರಬೇಕಿದೆ. ನೆಕ್ಸ್ಟ್ ಬ್ಯಾಕ್ ಹೋಗ್ರಿ. ಇಷ್ಟೆಲ್ಲ ಆಯ್ತು ರೀ. ಇಷ್ಟೆಲ್ಲ ಆದ ತಕ್ಷಣ ಈಗ ಆಟೋಮೆಟಿಕ್ಲಿ ಏನಾಗುತ್ತೆ, ಎಲ್ಲ ಓಪನ್ ಆಗ್ತಾವೆ. ಇಲ್ಲಿ ನೋಡಿರಿ, ಪ್ಲೇಸ್ಟೋರ್ ಒಳಗೆ ಇದು ಆಗೈತಿ, ಇದನ್ನ ಆಯಿತು. ಓಕೆ, ಇವು 3 ಇಂಪಾರ್ಟೆಂಟ್ ನೋಡಿರಿ, ಯಾಕಂದ್ರೆ ಇದ್ರ ಮ್ಯಾಗೆ ಎಲ್ಲ PMYನೂ ಐತಿ, ಆಮೇಲೆ ನೆಕ್ಸ್ಟ್ ಪೋಷನ್ ಟ್ರ್ಯಾಕರ್ನೂ ಐತಿ. ಓಕೆ, ಇದನ್ನು ಓಪನ್ ಮಾಡ್ಕೋರಿ. ಇದನ್ನು ಓಪನ್ ಅಂತನ್ರಿ. ಯಾವುದು ಇದು ಅಂದ್ರೆ GPS ಕ್ಯಾಮ್ರಾ. ಅದು ನೆಕ್ಸ್ಟ್ ಇಂಗ್ಲೀಷ್ ಅದು ಕೇಳ್ತೈತಿ, ಒಟ್ಟು ನೆಕ್ಸ್ಟ್ ಹೊಡ್ಕೊತ ಹೋಗ್ಬೇಕು. ಇದೊಂದು ಸಲ ತೋರಿಸ್ತೀನಿ ನಿಮಗೆ. ಈ ರೀತಿ ಬರ್ತಂದ್ರೆ ಇಲ್ಲಿ ಕ್ಲೋಸ್ ಮಾಡ್ಕೋರಿ. ಇಂಗ್ಲೀಷ್ ಅಂದ್ ಬಂತು, ಇಲ್ಲಿ ನೆಕ್ಸ್ಟ್ ಹೊಡೀರಿ. ಮತ್ತೆ ಇಲ್ಲಿ ಐತೆ ನೋಡಿರಿ ಬಾಣ, ಇಲ್ಲಿ ಮತ್ತೆ ಹೊಡೀರಿ. ನೆಕ್ಸ್ಟ್ ಇಲ್ಲಿ ಮತ್ತೆ ಹೊಡೀರಿ, ಮತ್ತೆ ಇಲ್ಲಿ ಹೊಡೀರಿ. ನೋಡಿದ್ರೆ ಇಲ್ಲಿ ನೋಡಿರಿ GPS ಕ್ಯಾಮ್ರಾ ಅಲೋ ಆಕೈತಿ. GPS ಕ್ಯಾಮ್ರಾ ಅಲೋ ಆಗುತ್ತೆ. ಓಕೆ, ಕ್ಲಿಕ್ ಹಾಕೋದು. ಮತ್ತೆ ಬ್ಯಾಕ್ ಹೋಗ್ರಿ. ಒಂದು ನಿಮಿಷ ಈಗ ನೋಡಿರಿ, ಇಲ್ಲಿ ಹೋಗ್ರಿ. ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಪೋಷನ್ ಟ್ರ್ಯಾಕರ್ ಆ್ಯಪನ್ನು ಓಪನ್ ಮಾಡಿರಿ. ಈಸಿಲಿ ಆಗತ್ತೆ ರೀ. ಎಲ್ಲರೂ ಈ ರೀತಿ ಸೆಟ್ಟಿಂಗ್ಸ್ ಮಾಡ್ಕೊಳ್ರಿ. ಧನ್ಯವಾದಗಳು. ಇನ್ನೊಂದು ಸ್ವಲ್ಪ ಹೇಳ್ತೀನಿ ನೋಡಿರಿ. ಇಲ್ಲಿ ಅಂಗನವಾಡಿ ನಿಮ್ಮ ನಂಬರ್ ಹಾಕೋರಿ. ಇಲ್ಲಿ ನಿಮ್ಗೆ ಕನ್ನಡ ಬೇಕಾ, ಕನ್ನಡ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಬೇಕ್ರಮ್ಮ? ಕನ್ನಡ ಬೇಕಾ? ಕನ್ನಡ ಕನ್ಫರ್ಮ್. ಆಮೇಲೆ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗ್ರಿ. ಆಮೇಲೆ ಕಂಪಲ್ಸರಿ ನೋಡಿರಿ, ಈಗ AWC ಲೊಕೇಶನ್ ಚಾಲೂ ಆಗ್ಬೇಕಂತಂದರೆ ಅಥವಾ THR ಚಾಲೂ ಆಗ್ಬೇಕಂದ್ರೆ ನೀವು ಅಂಗನವಾಡಿ ಫೋಟೋ ತೆಗಿಬೇಕು. ಆಮೇಲೆ ಫೀಲ್ಡಿಗೆ ಹೋಗಿದ್ರೆ ತಿಳ್ಕೊರಿ, ಹೋಮ್ ವಿಸಿಟಿಗೆ, ಅಲ್ಲೇ ನೀವು ಅಲ್ಲಿ ಫಲಾನುಭವಿಗಳು ಫೋಟೋ ತೆಗೆದು ಕ್ಯಾಪ್ಚರ್ ಮಾಡಿ ಲಾಗಿನ್ ಆಗಿಬಿಡಿ. ಆಮೇಲೆ ಈ ರೀತಿ ತೋರಿಸದ ಒಮ್ಮೊಮ್ಮೆ ಹೊಸ ಫೋನ್ ಐತೆ ಈ ರೀತಿ ತೋರಿಸೋದು. ಇಲ್ಲಿ ಯೂಸ್ ವಿತೌಟ್ ಲಾಗಿನ್ ಅಂತನ್ರಿ. ಇಲ್ಲಿ ಫೋನ್ ನಂಬರ್ ಹಾಕಿ ಲಾಗಿನ್ ಆಗ್ರಿ. ಇಲ್ಲಿ ನೋಡಿರಿ, ಡೈಲಿ ಟ್ರ್ಯಾಕಿಂಗ್ ಕ್ಲಿಕ್ ಮಾಡ್ಕೋರಿ. ಡೈಲಿ ಟ್ರ್ಯಾಕಿಂಗ್ ಕಿಟ್ ಸ್ವಲ್ಪ ತಿರುಗ್ತಿರ್ತದೆ ರೀ, ಸ್ವಲ್ಪ ವೆಯ್ಟ್ ಮಾಡಿರಿ. ದಿನಕ್ಕೆ ಏನೈತಲ್ಲ ಒಂದು 5 ಮಾಡಿರಿ, ಅಂದ್ರೆ 10 ದಿವ್ಸನಾಗ ಎಲ್ಲ 100 ಹಾಕವು, 5 10. ಈಗ ನೋಡಿರಿ, ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕು. ಫಸ್ಟ್ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ಆಮೇಲೆ ಸಲ್ಲಿಸಿ ಅಂತ ಈ ರೀತಿ ಬರತ್ತದಲ್ಲ ರೀ. ಇದಕ್ಕೆ ಏನು ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈಗ ನೋಡಿರಿ, ಒಬ್ಬೊಬ್ರದ್ದು ಲೊಕೇಶನ್ ಚೇಂಜ್ ಆಗಿರ್ತೈತಿ. ಈಗ ಸ್ವಲ್ಪ ಬಿಜಾಪುರನಾಗ ಬಂದು ಇಲ್ಲಿ ಯಾವುದು ಸಿಂದಗಿ ಒಳಗೆ ಬಂದು ಇದು ಹಾಕಿರ್ತಾರಲ್ಲ. ಸೊ ಇಲ್ಲಿ 3 ಆಪ್ಷನ್ ಹೋಗ್ರಿ. ಹೋಗ್ಬಿಟ್ಟು
ಇಲ್ಲಿ ಅಂಗನವಾಡಿ ಕೇಂದ್ರ ನವೀಕರಿಸಿ ಅಂತ ಇರ್ತೈತೆ ಲೊಕೇಶನ್. ಅಂಗನವಾಡಿ ಕೇಂದ್ರ ಲೊಕೇಶನ್ ನವೀಕರಿಸಿ ಅನ್ಬೇಕು, ಇಲ್ಲಿ ನವೀಕರಣ ಅನ್ಬೇಕು. ಕ್ವಶನ್ ಕೇಳ್ತದೆ ಅದು, ಅಂಗನವಾಡಿ ಕೇಂದ್ರದಲ್ಲಿ ಇದ್ದೀರಾ? ಹೌದು, ಹೌದನ್ರಿ. ಇವಾಗ ಜಸ್ಟ್ ಇಲ್ಲಿ ಸಿಂದಗಿಗೆ ಬಂದಾರವರು ಡೌಟ್ಸ್ ಕೇಳಕ್ಕೆ. ಸೊ ನೆಕ್ಸ್ಟ್ ಏನೈತಿ ಅಲ್ಲಿ ತೋರ್ಸ್ಯಾರ ನೋಡ್ರಿ, ಅಂಗನವಾಡಿ ಕೇಂದ್ರದಲ್ಲಿದ್ದ ಮಾತ್ರ ಬಳಸಬೇಕು ಅಂತೇಳಿ. ಓಕೆ, ಸೊ ಈಗ ಬರಲ್ಲ ಅದು, ಇದನ್ನು ಅಂಗನವಾಡಿ ಕೇಂದ್ರದಾಗ ಇದ್ದಾಗ ಮಾಡ್ಕೊರಿ. ನೆಕ್ಸ್ಟ್ ದೈನಂದಿನ ಟ್ರ್ಯಾಕಿಂಗ್ ಹೋಗ್ರಿ. ಇಲ್ಲಿ ಹೋಗ್ಬಿಟ್ಟು THR HM ಅದೇನು ಬರುತ್ತಲ್ಲ ಅದನ್ನ ಹಾಕ್ರಿ. FRS ಕೂಡ ಮಾಡ್ಬೋದು ನೀವು. ಸೊ ಇವೆಲ್ಲ ಸೆಟ್ಟಿಂಗ್ಸ್ ನೀವು ಮಾಡ್ಕೊಂಡ್ರಿ ಅಂತಂದರೆ ಫೋಟೋ ಕ್ಯಾಪ್ಚರ್ ಆಗತ್ತೆ ನೋಡ್ರಿ. THR ಫೋಟೋ ಸೆರೆ ಹಿಡಿಯಲಾಗಿಲ್ಲ, ಮುಂದುವರಿಯಿರಿ, ಎಕ್ಸೆಪ್ಟ್. ಈಗ ನೋಡ್ರಿ ಅವ್ರದ್ದು ಆಗಲೇ ಬರ್ತಾ ಇದ್ದಿದ್ದಿಲ್ಲ, ಈಗ ಬಂತು. ಈ ರೀತಿ ನಾವೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಂಡಿವಿ ಅಂದರೆ ಬರುತ್ತೆ. ಮತ್ತು ಫೋಟೋ ಕ್ಯಾಪ್ಚರ್ ಮಾಡುವಾಗ ಕಂಪಲ್ಸರಿ ಅದೇ ಫಲಾನುಭವಿ ಇರಬೇಕು. ಹೋದ ತಿಂಗಳು ಯಾರು ಓದಿರ್ತಾರಲ್ಲ ಅದೇ ಇರಬೇಕು. ನೆಕ್ಸ್ಟ್ ಇಲ್ಲ ಅದ್ರ ಹಿಂದಿಂದ ಏನಿರ್ತಲ್ಲ ಫೋಟೋ ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು, ಅಂದರೆ ಬಿಳಿ ಪರದೆ ಇರಬೇಕು, ಬಿಳಿ ಗೋಡೆ. ಇಷ್ಟು ಮಾಡ್ಕೋರಿ ಆಗತ್ತೆ.